ಮಾಡಮಿ ಕೆಲಸ ಮಾಡಮಿ ಅಣ್ಣ ನೀವು ಅಲ್ಲಿ ಹೋಗಿ ಹಾಯ್ ಎಲ್ಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅಂಬಿಕಾ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಭಾನುವಾರ ಬೆಳಿಗ್ಗೆಯಿಂದನೇ ಇಲ್ಲಿ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸುಮಾರು ದಿನಗಳೇ ಆಗೋಗ್ಬಿಟ್ಟಿತ್ತು. ಲಾಂಗ್ ವಿಡಿಯೋಸ್ ಯಾವುದು ಕೂಡ ಅಪ್ಲೋಡೇ ಮಾಡಿರಲಿಲ್ಲ. ಹತ್ತತ್ರ ನಾನು ಒಂದು 2 ಮಂತ್ಸೇ ಆಗೋಗ್ಬಿಟ್ಟಿತ್ತು ಅಂತ ಅನಿಸುತ್ತೆ. ಯಾವುದು ಕೂಡ ಲಾಂಗ್ ವಿಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಿರಲಿಲ್ಲ. ಇನ್ಮೇಲೆ ಒಂದು 2 ಡೇಸ್ಗೆ ಅಥವಾ ಒಂದು 3 ಡೇಸ್ಗೆ ಒಂದು ವಿಡಿಯೋನ ಅಪ್ಲೋಡ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನಂಗೆ ತುಂಬಾ ಮುಖ್ಯ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಭಾನುವಾರ ಆಗಿರೋದ್ರಿಂದ ಆಫೀಸ್ಗೂ ಕೂಡ ರಜೆ ಇರುತ್ತೆ ಅಲ್ವಾ, ಹಾಗಾಗಿ ಇವತ್ತು ಎಲ್ಲಾದರೂ ಸ್ವಲ್ಪ ಆಚೆ ಹೋಗ್ಬರೋಣ, ನಮಗೂ ಕೂಡ ಸ್ವಲ್ಪ ರಿಲ್ಯಾಕ್ಸ್ ಅಂತ ಅನಿಸುತ್ತೆ ಅಂತೇಳಿ ನಾನು ಮತ್ತು ನಮ್ಮ ಮನೆಯವರು ಹಾಗೆ ನನ್ನ ಅಕ್ಕನ ಮಗ ಜೊತೆಗೆ ಅವ್ರ ಫ್ರೆಂಡ್ ಫ್ಯಾಮಿಲಿ ಕೂಡ ಜೊತೆ ಮಾಡಿಕೊಂಡು ಇಲ್ಲಿ ಹೋಗ್ತಾ ಇದ್ದೀವಿ. ನಾನಿವತ್ತು ನನ್ನ ಬೈಕಲ್ಲೇ ಹೋಗ್ತಾ ಇದ್ದೀನಿ. ನನಗೆ ಎಲ್ಲಿವರೆಗೂ ಆಗುತ್ತೆ ಅಲ್ಲಿವರೆಗೂ ನಾನು ಡ್ರೈವಿಂಗ್ ಮಾಡ್ಕೊಂಡು ಹೋಗೋಣ. ಅದಾದಮೇಲೆ ನನಗೆ ಆಗಲ್ಲ ಅಂತ ಅಂದಾಗ ಯಾವುದಾದ್ರು ಒಂದು ಹೋಟೆಲ್ ಹತ್ರ ನನ್ನ ಗಾಡಿನ ಸ್ಟಾಪ್ ಮಾಡಿ ನಮ್ಮ ಮನೆಯವ್ರ ಜೊತೆ ಹೋಗೋಣ ಅಂತೇಳಿ. ಯಾಕೋ ನನಗೆ ನನ್ನ ಬೈಕಲ್ಲಿ ಹೋಗೋದಕ್ಕೆ ನಂಗೆ ತುಂಬಾ ಇಷ್ಟ ಆಗುತ್ತೆ. ಅವರಿಗೆ ಸ್ಕೂಟಿ ಎಲ್ಲ ಡ್ರೈವಿಂಗ್ ಮಾಡೋದಕ್ಕೆ ಅವ್ರಿಗೆ ಅಷ್ಟು ಇಷ್ಟ ಆಗೋದಿಲ್ಲ. ಬಟ್ ನನಗೆ ಸ್ಕೂಟಿ ಹೋಗೋದು ಅಂತಂದರೆ ತುಂಬಾ ಇಷ್ಟ ಆಗುತ್ತೆ. ಹಂಗಾಗಿ ನನ್ನ ಬೈಕು ಕೂಡ ತೊಗೊಂಡು ಹೋಗ್ತಾ ಇದ್ದೀನಿ. ಅದೇ ನಾನು ಆಗಲೇ ಹೇಳ್ದಾಗೆ ನನಗೆ ಎಲ್ಲಿವರೆಗೂ ಆಗುತ್ತೆ ಅಲ್ಲಿವರೆಗೂ ಆ ಡ್ರೈವಿಂಗ್ನ ಮಾಡ್ತೀನಿ. ಯಾಕಂದರೆ ತುಂಬ ಲಾಂಗ್ ಡ್ರೈವ್ ಹೋಗ್ತೀವಂತಂದರೆ ಸ್ಕೂಟಿಲಿ ಸ್ವಲ್ಪ ಕಷ್ಟ ಆಗುತ್ತೆ, ಅಷ್ಟೊಂದಾಗಿ ಕಂಫರ್ಟಬಲ್ ಇರೋದಿಲ್ಲಲ್ಲ. ಹಾಗಾಗಿ ಬಟ್ ನೋಡೋಣ ಎಲ್ಲಿವರೆಗೂ ಆಗುತ್ತೆ ಅಲ್ಲಿವರೆಗೂ ತೊಗೊಂಡು ಹೋಗ್ತೀನಿ. ನಾವು ಮನೆ ಬಿಟ್ಟಾಗ ಸ್ವಲ್ಪ ಬೇಗನೆ ಮನೆ ಬಿಟ್ಟಿದ್ವಿ. ಮನೇಲಿ ಟಿಫನ್ ಕೂಡ ಮಾಡಿರಲಿಲ್ಲ. ಹಾಗಾಗಿ ಆನ್ ದ ವೇ ಹೋಗ್ತಾನೆ ನಮಗೆ ಒಂದು ವೆಜ್ ಹೋಟೆಲ್ ಕೂಡ ಸಿಕ್ತು. ಪ್ಯೂರ್ ವೆಜ್ ಹೋಟೆಲ್ ಇತ್ತು. ಹಾಗಾಗಿ ಇಲ್ಲಿ ಒಂದೊಳ್ಳೆ ಟಿಫನ್ನ ಮುಗಿಸ್ಕೊಂಡು ಅದಾದಮೇಲೆ ನಮ್ಮ ಜರ್ನಿ ಸ್ಟಾರ್ಟ್ ಮಾಡೋಣ ಅಂತೇಳಿ ಇಲ್ಲಿ ಬಂದಿದ್ದೀವಿ. ಈ ಹೋಟೆಲ್ ಹೆಸರು ಶಿವಪ್ರಸಾದ್ ಅಂತ. ಟಿಫನ್ ತುಂಬಾ ಚೆನ್ನಾಗಿತ್ತು. ನೀವು ಈ ಕಡೆ ಏನಾದರೂ ಅಂದರೆ ಈ ಕೋಲಾರ ಸೈಡ್ ಹೋಗ್ತಾ ಇದ್ದೀರಾ ಅಂತಂದರೆ ಒಂದ್ಸಲ ಟ್ರೈ ಮಾಡ್ಬೋದು. ನಾನು ಸಿಂಪಲ್ಲಾಗಿ ಬಿಸಿಬೇಳೆಭಾತನ್ನ ತೊಗೊಂಡಿದ್ದೆ. ನಮ್ಮನೆಯವ್ರು ಬಂದರು ಇಡ್ಲಿ ವಡೆನ ತೊಗೊಂಡಿದ್ರು. ಹಾಗೆ ಅವ್ರ ಫ್ರೆಂಡ್ಸು ಮತ್ತು ಅವ್ರ ಫ್ಯಾಮಿಲಿ ಬಂದು ಅವ್ರು ತೊಗೊಂಡಿದ್ದು, ಅವರು ಕೂಡ ಇಡ್ಲಿ ವಡೆನ ತೊಗೊಂಡಿದ್ರು. ನನ್ನ ಅಕ್ಕನ ಮಗ ಬಂದು ಪಲಾವ್ನ ತೊಗೊಂಡಿದ್ರು. ಎಲ್ರಿಗೂ ಕೂಡ ಟೇಸ್ಟ್ ತುಂಬ ಚೆನ್ನಾಗಿದೆ ಅಂತ ಹೇಳ್ತಿದ್ರು. ಬಟ್ ನಾನು ತೊಗೊಂಡಿದ್ದಂಥ ಬಿಸಿಬೇಳೆಭಾತು ನನಗೆ ಸ್ವಲ್ಪ ಈ ಅನ್ನ ಸಾಂಬಾರು ಥರ ಫೀಲ್ ಆಗ್ತಾಯಿತ್ತು. ಅಂದರೆ ನನಗೆ ಯಾಕೋ ಅದಷ್ಟು ಇಷ್ಟ ಆಗಲಿಲ್ಲ. ಟೇಸ್ಟ್ ಚೆನ್ನಾಗೇ ಇತ್ತು, ಇಲ್ಲ ಅಂತಿಲ್ಲ. ಬಟ್ ನನಗೆ ಅದು ಸ್ವಲ್ಪ ಅನ್ನ ಸಾಂಬಾರು ಥರನೇ ಫೀಲ್ ಆಗ್ತಿತ್ತು. ಈ ರಸಮ್ ಟೈಪಲ್ಲಿ ರೈಸ್ನ ಮಿಕ್ಸ್ ಮಾಡ್ಕೊಂಡಿರ್ತೀವಿ ನೋಡಿ, ನಂಗೆ ಆ ರೀತಿ ಫೀಲ್ ಆಗ್ತಿತ್ತು. ಬಟ್ ಟೇಸ್ಟ್ ಚೆನ್ನಾಗಿಲ್ಲ ಅಂತಲ್ಲ, ಟೇಸ್ಟ್ ತುಂಬಾ ಚೆನ್ನಾಗಿತ್ತು. ಬಟ್ ಅದು ಬಿಸಿಬೇಳೆಭಾತ್ ಫೀಲ್ಗಿಂತನೂ ನನಗೆ ಈ ರಸಮ್ ಅನ್ನೋ ಥರ ಫೀಲ್ ಕೊಡ್ತಾಯಿತ್ತು. ಬಟ್ ಟೇಸ್ಟ್ ಎಲ್ಲ ಚೆನ್ನಾಗೇ ಇತ್ತು. ಬಟ್ ನಮ್ಮ ಅಕ್ಕನ ಮಗ ಪಲಾವ್ ತೊಗೊಂಡಿದ್ದ, ಅದಂತೂ ತುಂಬಾ ಚೆನ್ನಾಗಿತ್ತು. ಮತ್ತು ನಮ್ಮ ಅಣ್ಣ ಮತ್ತು ಅವರ ವೈಫು ಕೂಡ ತೊಗೊಂಡಿದ್ರು ಇಡ್ಲಿ ಮತ್ತು ವಡೆ ತೊಗೊಂಡಿದ್ರು. ಅದು ಕೂಡ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು. ಆ ಟಿಫನ್ ತುಂಬಾ ಚೆನ್ನಾಗಿರುತ್ತೆ. ನೀವು ಈ ಕಡೆ ಏನಾದರೂ ಹೋಗಬೇಕಾದ್ರೆ ನೀವು ಒಂದ್ಸಲ ಟ್ರೈ ಮಾಡ್ಬೋದು. ಟಿಫನ್ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ನನಗೆ ನನ್ನ ಬೈಕಲ್ಲಿ ಹೋಗೋದಕ್ಕೆ ಸ್ವಲ್ಪ ಕಷ್ಟ ಅಂತ ಅನ್ನಿಸ್ತು. ಯಾಕಂದರೆ ನಮ್ಮ ಮನೆಯಿಂದ ಈ ದೇವನಹಳ್ಳಿಗೆ ಹತ್ತತ್ರ ಒಂದು 35ರಿಂದ 40 ಕಿಲೋಮೀಟರ್ ಆಗುತ್ತೆ. ಅಲ್ಲಿವರೆಗೂ ನಾನು ಡ್ರೈವಿಂಗ್ನ ಮಾಡಿಕೊಂಡೇ ಬಂದಿದ್ದೀನಿ ನನ್ನ ಬೈಕು. ಅದಾದಮೇಲೆ ನನಗೆ ಸ್ವಲ್ಪ ಕಷ್ಟ ಅಂತ ಅನ್ನಿಸ್ತು. ಏನಕ್ಕಂತಂದರೆ ಇನ್ನೂ 60 ಕಿಲೋಮೀಟರ್ ಹೋಗ್ಬೇಕಂತ ಹೇಳಿದ್ರು ನಮ್ಮ ಮನೆಯವರು. ಹಾಗಾಗಿ ನನಗೆ ಸ್ವಲ್ಪ ಕಷ್ಟ ಆಗ್ಬೋದು, ಸ್ವಲ್ಪ ಲಾಂಗ್ ಆಯಿತು ಇದು ಡ್ರೈವಿಂಗ್ ಅಂತೇಳಿ ನನ್ನ ಬೈಕ್ನ ಅಲ್ಲೇ ಹೋಟೆಲ್ ಹತ್ರನೇ ಪಾರ್ಕ್ ಮಾಡಿಕೊಂಡು ನನ್ನ ಮನೆಯವ್ರ ಬೈಕಲ್ಲೇ ಬಂದಿದ್ದಾಯಿತು. ಚೆನ್ನಾಗಿತ್ತು. ನನ್ನ ಬೈಕಲ್ಲಿ ಒಂಥರ ಗುಡ್ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು. ಬಟ್ ಹುಡುಗಿರಿಗೆ ತುಂಬ ಲಾಂಗ್ ಡ್ರೈವ್ ಮಾಡಿದ್ರೆ ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ. ಆ ಹುಡುಗರ ಥರ ತುಂಬ ದೂರ ಹೋಗೋದಕ್ಕೆ ನಮಗೆ ಅಷ್ಟೊಂದಾಗಿ ಕಂಫರ್ಟಬಲ್ ಆಗೋದಿಲ್ಲಲ್ಲ. ಹಾಗಾಗಿ ನಮ್ಮ ಮನೆಯವ್ರ ಜೊತೆನೇ ಬಂದಿದ್ದಾಯಿತು. ನಾವು ಹೋಗ್ತಿರೋ ಟೆಂಪಲ್ಲೇ ಬಂದು ಈ ಕೈಲಾಸಗಿರಿ ಅಂತ ಹೇಳಿ. ಈ ಟೆಂಪಲ್ ಇರೋದು ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕಲ್ಲೇ ಬರುತ್ತೆ. ತುಂಬಾ ಚೆನ್ನಾಗಿದೆ. ನೀವ್ಯಾರಾದರೂ ಹೋಗಿದ್ದೀರಾ ಅಂತೇಳಿ, ಹೋಗಿದ್ರೆ ಕಮೆಂಟ್ ಮಾಡಿ ಯಾರು ಹೋಗಿದ್ದೀರಾ ಅಂತ, ನಾನು ಕೂಡ ತಿಳ್ಕೊಂಡಂಗಾಗುತ್ತೆ. ನಾನು ಈ ಟೆಂಪಲ್ಗೆ ಬಂದಿದ್ದು ಇದೇ ಫಸ್ಟ್ ಟೈಮು. ಬಟ್ ತುಂಬಾ ಚೆನ್ನಾಗಿದೆ. ಏನಂತಂದರೆ ಸ್ವಲ್ಪ ಅರ್ಲಿ ಮಾರ್ನಿಂಗೇ ಬರಬೇಕು. ಅಂದರೆ ಇಲ್ಲಿ ಸ್ವಲ್ಪ ಬಿಸಿಲಾಗ್ತಾ ಬೆಟ್ಟ ಹತ್ತೋದಕ್ಕೆ ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ. ನಾವು ಗಾಡಿನ ಪಾರ್ಕ್ ಮಾಡಿ ಸ್ವಲ್ಪ ಮೇಲೂ ಕೂಡ ಹೋಗೋದಿರುತ್ತೆ ಬೆಟ್ಟ ಹತ್ಕೊಂಡು. ಹಾಗಾಗಿ
ಇಲ್ಲಿ ಮೇಲೆ ನಿಂತ್ಕೊಂಡು ಕೆಳಗೆಲ್ಲ ನೋಡಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅಂದರೆ ನೀವೇನಾದರೂ ಈ ಪ್ಲೇಸ್ಗೆ ಬರ್ತೀರಾ ಅಂತಂದರೆ ಸ್ವಲ್ಪ ಮನೇನ ಬೇಗ ಬಿಟ್ಟು ಬನ್ನಿ. ಅಂದರೆ ಒಂದು 7 ಗಂಟೆ ಅಷ್ಟೊತ್ತಿಗೆ ಈ ಪ್ಲೇಸಿಗೆ ಬಂದು ನೀವು ರೀಚ್ ಆದರೆ ಬೆಳಗ್ಗೆ ನಿಂತು ಇಲ್ಲಿ ನೋಡೋದಕ್ಕೆಲ್ಲ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹಾಗಾಗಿ ನಾವು ಕೂಡ ಅಲ್ಲಲ್ಲೇ ಒಳ್ಳೊಳ್ಳೆ ಪ್ಲೇಸಸ್ ಹತ್ರ ನಿಂತ್ಕೊಂಡು ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡು ಜೊತೆಗೆ ರೀಲ್ಸ್ ಎಲ್ಲ ಮಾಡಿಕೊಂಡು ಹಂಗೆ ಮೂವ್ ಆಗ್ತಾಯಿದ್ವಿ. ಹಂಗೆ ನಮ್ಮ ಮನೆಯವರು ಕೂಡ ಒಂದು ರೀಲ್ಸ್ ಎಲ್ಲ ಮಾಡ್ತೀನಿ ಅಂತ ಮಾಡ್ಕೋತಾಯಿದ್ರು. ತುಂಬಾ ಚೆನ್ನಾಗಿದೆ ಈ ಪ್ಲೇಸಸ್ಸು. ಯಾರಾದರೂ ಬಂದಿಲ್ಲ ಅಂತಂದರೆ ಖಂಡಿತವಾಗ್ಲೂ ಮಿಸ್ ಮಾಡ್ಕೋಬಿಡಿ. ತುಂಬ ಚೆನ್ನಾಗಿದೆ, ಒಂದ್ಸಲ ಬಂದು ವಿಸಿಟ್ ಮಾಡಿ. ಎಷ್ಟು ಚೆನ್ನಾಗಿದೆ ಅಂತಂದರೆ ನಮ್ಮ ಕರ್ನಾಟಕದಲ್ಲಿ ಇಂತಿಂಥ ಪ್ಲೇಸಸ್ ಎಲ್ಲ ಇದ್ದಾವೆ ಅಂತ ನನಗಿದೆ ಫಸ್ಟ್ ಟೈಮ್ ಗೊತ್ತಾಗಿದ್ದು. ಗೊತ್ತೇ ಇರಲಿಲ್ಲ ಈ ಥರ ಟೆಂಪಲ್ಸ್ ಎಲ್ಲ ಇದ್ದಾವೆ ಅಂತ. ಅಷ್ಟು ಚೆನ್ನಾಗಿದೆ. ಬೈಕಲ್ಲಿ ಹೋಗೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಯಾಕಂದರೆ ಮೇಲೆ ಹಪ್ಪಿರುತ್ತೆ, ಬೈಕಲ್ಲಿ ಹೋಗೋದೇ ಇಲ್ಲ, ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ. ತುಂಬಾ ಸ್ವಲ್ಪ ಇಳಿಜಾರಿರುತ್ತೆ ಮತ್ತು ಹಪ್ಪಿರುತ್ತೆ. ರಿವರ್ಸ್ ಹಿಂದೆ ಬಂದುಬಿಟ್ರೆ ಬೈಕ್ ತುಂಬ ಕಷ್ಟ ಅಂತ ಅನಿಸುತ್ತೆ. ಹುಷಾರಾಗಿ ಮೆಲ್ಲಗೆ ನೋಡಿಕೊಂಡು ಹೋಗಬೇಕು. ಅಂದರೆ ತುಂಬಾ ಚೆನ್ನಾಗಿದೆ ಹೋಗೋಕ್ಕೆ ಪ್ಲೇಸಸ್ಸು. ಸ್ವಲ್ಪ ನಿಧಾನಕ್ಕೆ ಹೋಗಬೇಕು, ತುಂಬ ಫಾಸ್ಟಾಗೆಲ್ಲ ಹೋಗೋದಕ್ಕೆ ಆಗೋದಿಲ್ಲ ಈ ಪ್ಲೇಸಲ್ಲಿ. ನಾನು ಆವಾಗಲೇ ಹೇಳಿದಾಗೆ ಸ್ವಲ್ಪ ರೋಡ್ ಇಲ್ಲಿ ಕಷ್ಟ ಆಗುತ್ತೆ, ನಿಧಾನಕ್ಕೆ ಮೆಲ್ಲಗೆ ಹೋಗಬೇಕು. ಏಕಂತಂದರೆ ಅಪ್ಪಿರುತ್ತೆ, ಒಂದೇ ಸತಿ ರಿವರ್ಸ್ ಹಿಂದೆ ಬಂದುಬಿಡುತ್ತೆ ಬೈಕ್ಗಳು. ಹಾಗಾಗಿ ಸ್ವಲ್ಪ ಮೆಲ್ಲಗೆ ಹೋಗಬೇಕು. ಹತ್ತತ್ರ ಇದು ಒಂದು 7ರಿಂದ 8 ಕಿಲೋಮೀಟ್ರ್ವರೆಗೂ ಈ ರೋಡ್ ಹಿಂಗೆ ಇರುತ್ತೆ. ಮೆಲ್ಲಗೆ ನಾವು ಹುಷಾರಾಗಿ ಹೋಗಬೇಕು. ಇವಾಗ ಇಲ್ಲಿ ಗಾಡಿನ ಪಾರ್ಕ್ ಮಾಡಿ ಆ ಬೆಟ್ಟ ಕಾಣಿಸ್ತಿದೆಯಲ್ಲ, ನಾವು ಅಲ್ಲಿಗೆ ಹತ್ತಬೇಕಾಗತ್ತೆ. ಸ್ವಲ್ಪ ಏಜ್ ಆಗಿರೋರು ಬಂದರೆ ಈ ಬೆಟ್ಟ ಎಲ್ಲ ಹತ್ತೋದು ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ. ಅಂದರೆ ಸ್ವಲ್ಪ ಮೇಲೆ ಇದೆ ಈ ಬೆಟ್ಟ, ಹಾಗಾಗಿ ಸ್ವಲ್ಪ ನೋಡಿಕೊಂಡು ಮೆಲ್ಲಗೆ ಹತ್ತಬೇಕು. ತುಂಬಾ ಸ್ವಲ್ಪ ಮೇಲೆ ಆಗುತ್ತೆ, ಅದರಲ್ಲೂ ಬಿಸಿಲು ಟೈಮಲ್ಲಿ ಅಂದರೆ ಸ್ವಲ್ಪ ಬೆಟ್ಟ ಹತ್ತೋದಕ್ಕೆ ಕಷ್ಟ ಆಗುತ್ತೆ. ಅದೇ ಬೆಳಗ್ಗೆ ನಾವು ಬೇಗನೆ ಬಂದುಬಿಟ್ರೆ ಅಷ್ಟೊಂದು ನಮಗೆ ಈ ಬೆಟ್ಟ ಹತ್ತೋದಕ್ಕೆ ಕಷ್ಟ ಅಂತ ಅನಿಸೋದಿಲ್ಲ. ಇವಾಗ ನಾವು ಆ ಬೆಟ್ಟದ ಮೇಲೆ ಹತ್ಕೊಂಡು ಮೇಲೆ ಹೋಗಬೇಕು. ತುಂಬಾ ಚೆನ್ನಾಗಿದೆ. ಇಲ್ಲೂ ಒಂದು ದೇವಸ್ಥಾನ ಇವಾಗ ರೆಡಿ ಆಗ್ತಾ ಇದೆ, ಇನ್ನೂ ಕೂಡ ಆಗಿರಲಿಲ್ಲ, ಬಟ್ ಇವಾಗ ರೆಡಿ ಮಾಡ್ತಾ ಇದ್ದಾರೆ. ಈ ಮೇಲಿರುವಂಥ ದೇವಸ್ಥಾನ ಅಂದರೆ ಇದು ಈಶ್ವರನ ದೇವಸ್ಥಾನ. ಈ ಬೆಟ್ಟ ಇವಾಗ ಹತ್ಕೊಂಡು ನಾವು ಹೋಗಬೇಕು. ನೀವು ಮಂಕಣದು ನೀನು ಮಾಮನ ಜೊತೆ ಆಮೇಲೆ ನಿಂಗೆ ಬಿಟ್ಟು ಹೋಗುತ್ತೆ. ಬಾ ಸಾಕು, ಆಮೇಲೆ ಬೇರೆ ಮಾಡ್ಕೊಂಡು ಹೋಗ್ತೀನಿ. ನಾನು ಈ ಥರ ಟ್ರೆಕ್ಕಿಂಗ್ ಮಾಡುವಂಥ ಪ್ಲೇಸಸ್ ಯಾವುದೂ ಕೂಡ ಇಷ್ಟಪಡೋದಿಲ್ಲ. ನನಗೆ ಸ್ವಲ್ಪ ಮೇಲೆ ಹತ್ತೋಗೋದಂದರೆ ತುಂಬ ಕಷ್ಟ ಅಂತ ಅನಿಸುತ್ತೆ. ಹಾಗಾಗಿ ನಮ್ಮ ಮನೆಯವರು ಜಾಸ್ತಿ ಟ್ರೆಕ್ಕಿಂಗ್ ಅಂದರೆ ಅವ್ರಿಗೆ ತುಂಬಾ ಇಷ್ಟ ಆಗುತ್ತೆ. ಹಾಗಾಗಿ ನನ್ನ ಹಸ್ಬೆಂಡು ಯಾವಾಗಲೇ ಅವ್ರ ಫ್ರೆಂಡ್ಸ್ ಜೊತೆ ಹೋಗ್ತಾರೆ ಅಂದರೆ ಅವ್ರು ಜಾಸ್ತಿ ಈ ಥರ ಟ್ರೆಕ್ಕಿಂಗ್ ಹೋಗೋದು ಅಂಥದ್ದು ಅಥವಾ ಈ ಥರ ಮೇಲೆ ಹತ್ತು ಹೋಗುವಂಥದ್ದು ಜಾಸ್ತಿ ಪ್ಲೇಸಸ್ನ ಅವರು ಇಷ್ಟಪಟ್ಟು ಹೋಗ್ತಾರೆ. ಈ ಸತಿ ನಾನು ಬರುವಾಗ ಇಲ್ಲ ಆರಾಮಾಗಿ ಕೆಳಗಡೆನೇ ಇರುತ್ತೆ, ಜಸ್ಟ್ ನೋಡ್ಕೊಂಡು ಹಾಗೆ ಲಾಂಗ್ ಡ್ರೈವ್ ಥರ ಹೋಗಿ ಬರೋದು ಅಂತ ಹೇಳಿದ್ರು. ಬಟ್ ನಾನು ಈ ಥರ ಮೇಲೆಲ್ಲ ಹತ್ತೋಗ್ಬೇಕಿತ್ತು ಅಂತಂದರೆ ಅದು ನಿಜವಾಗ್ಲೂ ಹೋಗ್ತಾನೆ ಇರಲಿಲ್ಲ. ನಾನು ಯಾವಾಗಲೂ ಕೂಡ ಅಷ್ಟೇ, ಲಾಂಗ್ ಡ್ರೈವ್ ಹೋಗ್ತಾರೆ ಅಂತ ಅಂದರೆ ನಾನು ಫಸ್ಟೇ ಕೇಳ್ತೀನಿ ನೀರಿರೋ ಪ್ಲೇಸಸ್ ಇದ್ದರೆ ನನಗೆ ಇಷ್ಟ ಆಗುತ್ತೆ ಅಂತ. ನನಗೆ ಈ ಥರ ನೀರಲ್ಲೆಲ್ಲ ಆಟ ಆಡೋದು ಆ ಥರದ್ದೆಲ್ಲ ತುಂಬ ಇಷ್ಟ ಆಗುತ್ತೆ. ಈ ಥರ ಈ ಬೆಟ್ಟ ಈ ಗುಡ್ಡೆಲ್ಲ ಹತ್ಕೊಂಡೋಗಿ ಹೋಗೋದು ಅಂದರೆ ನನಗೆ ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ. ಹಾಗಾಗಿ ನಾನು ಹೋಗೋದೇ ತೀರಾ ಕಡಿಮೆ. ಬಟ್ ಇವತ್ತಂತೂ ನನಗೆ ಆ ಥರ ಅನ್ನಿಸ್ಲಿಲ್ಲ, ತುಂಬಾ ಖುಷಿ ಆಯಿತು. ಆರಾಮಾಗಿ ಹತ್ಕೊಂಡು ಹೋಗ್ಬೋದು, ತುಂಬಾ ಚೆನ್ನಾಗಂತ ಅನಿಸುತ್ತೆ. ನೀವೇನಾದರೂ ಈ ಪ್ಲೇಸ್ಗೆ ಬಂದಿಲ್ಲ ಅಂತಂದರೆ ಖಂಡಿತ ಒಂದು ಸತಿ ವಿಸಿಟ್ ಮಾಡಿ, ನಿಮಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಅಲ್ಲಿ ವಾತಾವರಣ, ಆ ಗಾಳಿ, ಅದೊಂದು ಒಂಥರ ಫ್ರೆಶ್ ಗಾಳಿ ಕೂಡ ಬರುತ್ತೆ, ತುಂಬ ಚೆನ್ನಾಗಿ ಅನಿಸ್ತಾ ಇರುತ್ತೆ. ಅದು ಬೆಟ್ಟದ ಮೇಲೆ ನಿಂತ್ಕೊಂಡು ಈ ಕೆಳಗಡೆ ಎಲ್ಲ ನೋಡಿದ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಅದನ್ನಂತೂ ನಾವು ಮಿಸ್ ಮಾಡ್ಕೊಳೋದಕ್ಕೆ ಆಗೋದಿಲ್ಲ, ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಒಂದ್ಸಲ ವಿಸಿಟ್ ಮಾಡಿ, ನಿಮಗೂ ಕೂಡ ಖಂಡಿತ ಇಷ್ಟ ಆಗುತ್ತೆ. ನಾನೇ ಈ ಟ್ರೆಕ್ಕಿಂಗ್ ಎಲ್ಲ ಹೋಗೋದಕ್ಕೆ ಇಷ್ಟನೇ ಪಡೋದಿಲ್ಲ. ನನಗೆ ಈ ಥರ ಈ ಬೆಟ್ಟ ಗುಡ್ಡ ಈ ಥರದ್ದೆಲ್ಲ ಹತ್ತೋದಕ್ಕೆ ನನಗೆ ಅಷ್ಟು ಇಷ್ಟನೇ ಆಗೋದಿಲ್ಲ, ಹಂಗಾಗಿ ನಾನು ಹೋಗೋದೇ ಇಲ್ಲ. ಬಟ್ ಈ ಸತಿ ಹೋಗಿದ್ದೆ, ತುಂಬಾ ಇಷ್ಟ ಆಯಿತು. ನೀವು ಒಂದ್ಸಲ ವಿಸಿಟ್ ಮಾಡಿ, ನಿಮಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ. ಆ ಗಿಡದಲ್ಲಿರುವಂಥ ಹೂವು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ, ನೋಡೋದಕ್ಕಂತೂ ತುಂಬಾ ಚೆನ್ನಾಗಿ ಅಂತ ಅನಿಸ್ತಿತ್ತು. ಈ ಹೂವಿಗೆ ಏನಂತ ಹೇಳಿ ಕರೀತಾರೆ ಅಂತ ನನಗೆ ಗೊತ್ತಿಲ್ಲ, ನಿಮ್ಗೇನಾದರೂ ಗೊತ್ತಿತ್ತಂದರೆ ಕಮೆಂಟ್ ಮಾಡಿ ಏನಂತ ಕರೀತಾರೆ ಅಂತ. ನೋಡಿ ಎಷ್ಟು ಚೆನ್ನಾಗಿ ಫ್ರೆಶ್ ಆಗಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂತ, ನೋಡೋದಕ್ಕಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ನನಗಂತೂ ಈ ಗಿಡ ನೋಡಿದಾಗ ತುಂಬಾ ಇಷ್ಟ ಆಯಿತು. ನಿಮಗೆಲ್ಲ ಏನು ಅನಿಸ್ತು ಅಂತೇಳಿ ಕಮೆಂಟ್ ಮಾಡಿ.
ತುಂಬ ಜನ ಮೇಲೆಲ್ಲ ಹೋಗಿ ಕೂತ್ಕೊಂಡು ಅಲ್ಲೆಲ್ಲ ವಿಡಿಯೋ ಮಾಡಿಕೊಂಡು ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ರು. ಅದಂತೂ ತುಂಬ ಚೆನ್ನಾಗಿ ಅನ್ನಿಸ್ತಿತ್ತು. ಕೆಲವು ಜನ ಎಲ್ಲ ಹೋಗಿ ಮೇಲೆ ಕೂತ್ಕೊಂಡು ಟೈಮ್ ಸ್ಪೆಂಡ್ ಎಲ್ಲ ಮಾಡ್ಕೋತಾಯಿದ್ರು. ಇಲ್ಲಿಂದ ನಿಂತ್ಕೊಂಡು ಕೆಳಗಡೆ ನೋಡಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅಂದರೆ ತುಂಬ ಅಲ್ಲಿರುವಂಥ ಊರಾಗಿರ್ಬೋದು, ಆ ಗಿಡ ಮರಗಳೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಫ್ರೆಶ್ ಆಗಿರುವಂಥ ಗಾಳಿ ಕೂಡ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ. ಅದಂತೂ ತುಂಬ ಚೆನ್ನಾಗಿ ಅಂತ ಅನಿಸುತ್ತೆ. ಇನ್ನು ಸ್ವಲ್ಪ ದೂರ ಮೇಲೆ ಹೋದರೆ ದೇವಸ್ಥಾನ ಸಿಕ್ಕೇ ಬಿಡುತ್ತೆ. ನಾವು ತುಂಬಾ ಕಷ್ಟ ಅಂತ ಅಂದ್ಕೊಂಡ್ವಿ, ಬಟ್ ಬರೋದು ಬೇಗನೆ ಬಂದ್ವಿ. ಅಷ್ಟೊಂದು ಕಷ್ಟ ಅಂತ ಅನ್ನಿಸ್ಲೇ ಇಲ್ಲ. ಆರಾಮಾಗಿ ಹತ್ಕೊಂಡು ಹೋಗ್ಬೋದು. ಸ್ವಲ್ಪ ಮೆಲ್ಲಗೆ ಹತ್ಕೊಂಡು ಹೋಗಬೇಕು ಅಷ್ಟೇ. ತುಂಬಾ ಚೆನ್ನಾಗಿ ಅಂತ ಅನಿಸುತ್ತೆ. ಇಲ್ಲಿ ಶಿವರಾತ್ರಿ ಹಬ್ಬದ ದಿನದಲ್ಲಿ ಎಲ್ಲರೂ ಕೂಡ ಈ ಅಕ್ಕಪಕ್ಕ ಊರಿನವರೆಲ್ಲ ತುಂಬ ಜನ ಇಲ್ಲಿಗೆ ಬಂದು ಪೂಜೆ ಮಾಡಿಸ್ತಾರಂತೆ. ಈ ದೇವರು ತುಂಬ ಪವರ್ಫುಲ್ ದೇವರು ಅಂತ ಹೇಳ್ತಿದ್ರು ಅಲ್ಲಿರೋರು. ಇದೇ ದೇವಸ್ಥಾನ. ಇವಾಗ ನೀವೇನು ನೋಡ್ತಾ ಇದ್ದೀರಾ ಇದೇ ದೇವಸ್ಥಾನ. ಇಲ್ಲಿ ಶಿವಲಿಂಗ ದೇವಸ್ಥಾನ ಇದೆ. ನಾವು ಹೋಗೋಷ್ಟೊತ್ತಿಗೆ ದೇವಸ್ಥಾನ ಕ್ಲೋಸೇ ಆಗಿಬಿಟ್ಟಿತ್ತು. ಅಂದರೆ ಅವ್ರಿನ್ನ ಪೂಜೆ ಕೂಡ ಮಾಡಿರಲಿಲ್ಲ. ಇನ್ನು ಲೇಟ್ ಆಗುತ್ತೆ ಅಂತೇಳಿ ಕ್ಲೋಸ್ ಮಾಡಿಬಿಟ್ಟಿದ್ರು. ಓಪನ್ ಆಗೋದು ಇನ್ನೂ ಒನ್ ಅವರ್ ಆಗುತ್ತೆ ಅಂತ ಹೇಳಿದ್ರು. ಒಂದು ಹಾಫ್ ಆನ್ ಅವರ್ ಆಗಿದ್ದರೆ ನಾವು ವೆಯ್ಟ್ ಮಾಡ್ಬೋದಿತ್ತು. ಬಟ್ ಅವ್ರು ಇನ್ನೂ ಒಂದು ಕಾಲು ಅವರ್ ಆಗುತ್ತೆ ಅಂತ ಹೇಳಿದ್ರು. ಹಂಗಾಗಿ ನಾವು ಆಚರಣೆ ನಿಂತ್ಕೊಂಡು ಆ ಕೈ ಮುಗಿದು ಬಂದಿದ್ದಾಯಿತು. ಇದೇ ದೇವಸ್ಥಾನ ಮೇಲಿರುವಂಥದ್ದು. ಇಲ್ಲಿ ದರ್ಶನ ಮಾಡಿಕೊಂಡು ಇದೊಂದೇ ದೇವಸ್ಥಾನ ಇಲ್ಲಿ ಮೇಲಿರೋದು. ಇಲ್ಲಿ ದರ್ಶನ ಮಾಡಿಕೊಂಡು ಕೆಳಗಡೆ ಹೋಗಬೇಕು ಅಷ್ಟೇ. ಕೆಳಗಡೆ ದೇವಸ್ಥಾನ ಕೂಡ ಇದೆ. ಬಟ್ ಮೇಲಿರುವಂಥ ದೇವಸ್ಥಾನ ಇದೇನೆ. ಇಲ್ಲಿಗೆ ಎಲ್ಲರೂ ಬರ್ತಾರಂತೆ. ಇದು ಶಿವಲಿಂಗ ದೇವಸ್ಥಾನ. ತುಂಬ ಪವರ್ಫುಲ್ ಕೂಡ ಇದೆಯಂತೆ. ಇಲ್ಲಿ ನಾವೇನೇ ಕೇಳ್ಕೊಂಡ್ರು ಖಂಡಿತವಾಗ್ಲೂ ಆಗುತ್ತೆ ಅಂತ ಹೇಳಿದ್ರು ಕೆಲವೊಬ್ಬರು. ಹಾಗಾಗಿ ಇಲ್ಲಿ ನಾವು ಕೂಡ ನಮಗೆ ಏನೇನು ಮನಸ್ಸಲ್ಲಿ ಇರುತ್ತೆ ಅದನ್ನೆಲ್ಲ ಕೇಳಿಕೊಂಡು ಭಕ್ತಿಯಿಂದ ಪೂಜೆನ ಮಾಡಿಕೊಂಡು ಕೆಳಗಡೆ ಹೊರಡ್ತಾ ಇದ್ದೀವಿ. ಈ ದೇವಸ್ಥಾನದಲ್ಲಿ ನಾವು ಭಕ್ತಿಯಿಂದ ಈ ಥರ ಹರಕೆ ಕಟ್ಕೊಂಡು ಈ ಥರ ಏನಾದರೂ ಇಟ್ಕೆಲಿ ಕಟ್ಟಿ ಕೇಳ್ಕೊಂಡು ಹೋದ್ರೆ ಅದು ಖಂಡಿತವಾಗ್ಲೂ ಆಗತ್ತಂತೆ. ಹಾಗಾಗಿ ಇಲ್ಲಿ ಸುಮಾರು ಜನ ನಮ್ಗೆ ಹೇಳಿದ್ರು. ಹಾಗಾಗಿ ನಂದು ಒಂದು ಕನಸಿದೆ, ಅದನ್ನ ಆದರೆ ಸಾಕು ಅಂತೇಳಿ ನಾನು ಕೂಡ ಇಲ್ಲಿ ಕಟ್ತಾ ಇದ್ದೀನಿ. ಅದೇನಾದರೂ ಆಯ್ತಂದರೆ ಖಂಡಿತವಾಗ್ಲೂ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೋತೀನಿ. ನೀವು ಕೂಡ ನನ್ನ ಫ್ಯಾಮಿಲಿ ಇದ್ದಾಗೆ ನೋಡೋಣ. ಹಾಗಾಗಿ ನಾನು ಕೂಡ ಟ್ರೈ ಮಾಡ್ತಾ ಇದ್ದೀನಿ. ನಾನು ಕೂಡ ಇಲ್ಲೊಂದು ಇಟ್ಕೆಲಿ ಕಟ್ತಾ ಇದ್ದೀನಿ. ನನ್ನ ಕನಸನ್ನ ನೆನೆಸ್ಕೊಂಡು ಆಗಲಿ ಆದಷ್ಟು ಬೇಗನೆ ಆಗಲಿ ಅಂತೇಳಿ ಕಟ್ತಾ ಇದ್ದೀನಿ. ನೀವು ಕೂಡ ಅದು ಆದಷ್ಟು ಬೇಗನೆ ಆಗಲಿ ಅಂತ ನನಗೆ ಆಶೀರ್ವದಿಸಿ. ನೋಡೋಣ ಎಷ್ಟು ಬೇಗ ಆಗುತ್ತೆ ಅನ್ನೋದು ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತೀನಿ. ತುಂಬ ಜನ ಅವ್ರವ್ರ ಮನಸ್ಸಲ್ಲಿ ಕೇಳಿಕೊಂಡು ಸುಮಾರು ಜನ ಈ ಥರ ಅಂದರೆ ಅವ್ರಿಗೆ ಏನೇನು ಮನಸ್ಸಲ್ಲಿ ಇರುತ್ತೆ ಅದನ್ನು ಕೇಳಿಕೊಂಡು ಈ ಥರ ಕಟ್ಟಿ ಹೋಗಿದ್ದಾರೆ. ನಿಮ್ಗೆ ಏನಾದರೂ ಆ ಥರದ್ದು ಏನಾದರೂ ಆರ್ಕೆಗಳಿತ್ತಂದರೆ ಅಥವಾ ನಿಮ್ಗೆ ಏನಾದರೂ ಒಂದು ಕನಸಿತ್ತು ಏನಾದರೂ ಆಗಬೇಕು ಅಂತಂದರೆ ಒಂದು ಸತಿ ಈ ದೇವಸ್ಥಾನಕ್ಕೆ ಬಂದು ನೀವು ಕೂಡ ವಿಸಿಟ್ ಮಾಡಿ ನೋಡಿ. ನಿಮಗೂ ಕೂಡ ಆಗ್ಬೋದು ಅಂತ ಅನಿಸುತ್ತೆ. ದೇವ್ರು ತುಂಬ ಪವರ್ಫುಲ್ ಅಂತ ಹೇಳ್ತಿದ್ರು. ಒಂದು ಸಲ ವಿಸಿಟ್ ಮಾಡಿ. ಇದೇನೇ ಶಿವ ಮತ್ತು ಇಲ್ಲಿ ಲಿಂಗ ದೇವಸ್ಥಾನ ಇದೆ ಅಷ್ಟೇ. ಬೇರೆ ಯಾವುದು ದೇವಸ್ಥಾನ ಅಕ್ಕಪಕ್ಕ ಇದರಲ್ಲಿ ಇಲ್ಲ. ಇಲ್ಲಿ ಗುಡ್ಡದ ಮೇಲೆ ಅದೊಂದೇ ದೇವಸ್ಥಾನ ಇರೋದು. ಹಾಗಾಗಿ ಅದನ್ನು ದರ್ಶನ ಮಾಡಿಕೊಂಡು ನಾವು ವಾಪಸ್ಸು ಕೆಳಗಡೆ ಇಳ್ಕೊಂಡು ಹೋಗ್ತಾ ಇದ್ದೀವಿ. ಹತ್ತುವಾಗ ತುಂಬ ಕಷ್ಟ ಇತ್ತು, ಬಟ್ ಇಳುವಾಗ ತುಂಬ ಖುಷಿ ಆಗುತ್ತೆ. ತುಂಬ ಈಸಿ ಅಂತ ಕೂಡ ಅನಿಸುತ್ತೆ. ಆರಾಮಾಗಿ ಇಳ್ಕೊಂಡು ಹೊಡೋಗ್ಬಿಡ್ಬೋದು. ಬಟ್ ಇಳಿಜಾರಿರುತ್ತೆ ಅಷ್ಟೇ. ಸ್ವಲ್ಪ ಮೆಲ್ಲಗೆ ಹೋಗಬೇಕು. ನಮ್ಮ ಅಕ್ಕ ಅಲ್ಲೆಲ್ಲ ದರ್ಶನ ಮಾಡಿಕೊಂಡು ಇಲ್ಲಿ ಕೆಳಗಡೆ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇದೇ ಮೇನ್ ದೇವಸ್ಥಾನ ಇಲ್ಲಿ. ಅಂದರೆ ಇದು ಕೆಳಗಡೆನೇ ಇದೆ, ಬೆಟ್ಟದ ಮೇಲೆಲ್ಲ ಇಲ್ಲ. ಅಂದರೆ ನಾವು ಎಂಟ್ರೆನ್ಸಿಗೆ ಬರ್ತೀವಲ್ವ ಅಲ್ಲೇ ಇದೆ. ಇದು ತುಂಬಾ ಚೆನ್ನಾಗಿದೆ. ಈ ಬಂಡೆ ಒಳಗಡೆ ದೇವಸ್ಥಾನ ಮಾಡಿದ್ದಾರೆ. ನನಗಂತೂ ಈ ದೇವಸ್ಥಾನ ನೋಡಿ ಶಾಕ್ ಆಯಿತು. ನಾನು ಇದೇ ಫಸ್ಟ್ ಟೈಮು ಈ ಥರ ದೇವಸ್ಥಾನ ನೋಡಿದ್ದು. ಈ ಥರನೂ ದೇವಸ್ಥಾನ ಇರುತ್ತೆ ಅಂತ ನನಗೆ ಅನುಭವ ಆಗಿದೆ ಇದೇ ಫಸ್ಟ್ ಟೈಮು. ತುಂಬಾ ಕಷ್ಟ. ಅದರಲ್ಲೂ ನಮ್ಮ ಕರ್ನಾಟಕದಲ್ಲಿ ಈ ಥರ ದೇವಸ್ಥಾನ ಇರೋದು ನಮ್ಮ ಪುಣ್ಯ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿದೆ. ಯಾರು ಕೂಡ ಈ ದೇವಸ್ಥಾನನ ಮಿಸ್ ಮಾಡ್ಕೋಬೇಡಿ. ಒಂದು ಸತಿ ಹೋಗಿ ವಿಸಿಟ್ ಮಾಡಿ. ನಿಮಗೂ ಕೂಡ ತುಂಬಾ ಖುಷಿ ಆಗುತ್ತೆ. ನನಗಂತೂ ಈ ದೇವಸ್ಥಾನ ನೋಡಿ ತುಂಬಾ ಖುಷಿ ಆಯಿತು. ಈ ಥರ ನಮ್ಮ ಕರ್ನಾಟಕದಲ್ಲಿ ದೇವಸ್ಥಾನ ಇದ್ದಾವೆ ಅಂತಂದರೆ ನಾವು ಅದರಂಥ ಪುಣ್ಯ ಭಾಗ್ಯ ನಮ್ಗೆ ಇನ್ನೊಂದಿಲ್ಲ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿದೆ. ಅದರಲ್ಲೂ ಹಿಂದಿನ ಕಾಲದಲ್ಲಿ ಪುರಾತನ ಕಾಲಗಳಲ್ಲೆಲ್ಲ ಈ ಬಂಡೆ ಎಲ್ಲ ಹೊಡೆದು ಈ ಥರ ದೇವಸ್ಥಾನ ಮಾಡಿರ್ತಾರೆ ಅಂತಂದರೆ ನೀವು ಇಮೇಜಿಂಗ್ ಮಾಡ್ಕೊಳ್ಳಿ ಯಾವ ಲೆವೆಲ್ಲಿಗೆ ಅವರು ಅಷ್ಟು ಕಷ್ಟಪಟ್ಟಿರ್ತಾರೆ ಅಂತ. ಈ ಥರದ್ರೆಲ್ಲ ದೇವಸ್ಥಾನ ಮಾಡೋದು ಅಷ್ಟು ಸುಲಭ ಅಲ್ಲ ಅಂತ ಅನಿಸುತ್ತೆ. ಇಷ್ಟು ಕಷ್ಟಪಟ್ಟು ಈ ದೇವಸ್ಥಾನ ಮಾಡಿರ್ತಾರೆ. ನಾವು ಹೋಗೋದಕ್ಕೆ ಕಷ್ಟಪಡ್ತೀವಿ. ಬಟ್ ಆ ಕಾಲದಲ್ಲಿ ಆ ಥರ ದೇವಸ್ಥಾನ ಮಾಡಿರ್ತಾರಲ್ಲ ಅದಕ್ಕೆ ನಾವು ಖುಷಿ ಪಡಬೇಕು. ತುಂಬಾ ಚೆನ್ನಾಗಿದೆ. ಒಂದು ಸತಿ ವಿಸಿಟ್ ಮಾಡಿ. ನಿಮ್ಗೆ ಏನಂತ ಅನಿಸುತ್ತೆ ಅಂತ ಕಮೆಂಟ್ ಮಾಡಿ.
ಇದು ಹೆಂಗೆ ಸಾಧ್ಯ ಕೊಡ್ದಾರೆ ಎಷ್ಟು ವರ್ಷ ಕೊರೆದಿರ್ತಾರೆ ಎಷ್ಟು ವರ್ಷ ಅದು ಕೊರೆದಿರೋದನ್ನು ನೋಡಲಿ ಅಪ್ಪ ಎಲ್ಲ ಹೋಗ್ಬಾರ್ದು ಈ ದೇವಸ್ಥಾನನ ಪೂರ್ತಿಯಾಗಿ ಬಂಡೆನ ಕೊರೆದು ದೇವಸ್ಥಾನ ಮಾಡಿದ್ದಾರೆ. ನಿಜವಾಗ್ಲೂ ನೋಡೋದಕ್ಕಂತೂ ತುಂಬಾ ಚೆನ್ನಾಗಿ ಅನಿಸುತ್ತೆ. ಆದರೆ ನಮ್ಮ ಅಕ್ಕನ ಮಗ ಸ್ವಲ್ಪ ಭಯ ಪಡ್ತಾ ಇದ್ದ. ಅವನು ಇದೇ ಫಸ್ಟ್ ಟೈಮ್ ಈ ಥರ ದೇವಸ್ಥಾನ ಎಲ್ಲ ನೋಡಿದ್ದು, ಹಾಗಾಗಿ ಅವನಿಗೆ ಸ್ವಲ್ಪ ಭಯ ಅಂತ ಅನ್ನಿಸ್ತಿತ್ತು. ಬಟ್ ತುಂಬಾ ಚೆನ್ನಾಗಿದೆ. ದಯವಿಟ್ಟು ಯಾರು ಕೂಡ ಈ ದೇವಸ್ಥಾನನ ಮಿಸ್ ಮಾಡ್ಕೋಬೇಡಿ. ಆದಷ್ಟು ಹೋಗೋದಕ್ಕೆ ಟ್ರೈ ಮಾಡಿ. ಇಂಥ ದೇವಸ್ಥಾನಗಳು ನಮ್ಮ ಕರ್ನಾಟಕದಲ್ಲಿದೆ ಅಂತಂದರೆ ನಿಜವಾಗ್ಲೂ ನಾವೇ ಪುಣ್ಯ ಮಾಡಿದ್ವಿ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿದೆ ಈ ದೇವಸ್ಥಾನ. ಎಲ್ಲನೂ ಕೂಡ ಬಂಡೆಯಿಂದ ಕೊರೆದು ಈ ದೇವಸ್ಥಾನ ಮಾಡಿದಾರಂತೆ. ಇಲ್ಲಿರುವಂಥ ದೇವ್ರು ಬಂದು ಒಂದು ಶಿವಲಿಂಗ, ಅಂದರೆ ನಾಲ್ಕು ಮುಖ ಇರುವಂಥ ಇದು ಶಿವಲಿಂಗ. ತುಂಬಾ ಪವರ್ಫುಲ್ ದೇವರಂತೆ. ಅದಾದಮೇಲೆ ಇಲ್ಲಿ ಗಣೇಶನ ಟೆಂಪಲ್ ಕೂಡ ಇದೆ, ಅಂದರೆ ಗಣೇಶ ಕೂಡ ಇದೆ. ಜೊತೆಗೆ ಇಲ್ಲಿ ಇನ್ನೂ ಒಂದು ದೇವಸ್ಥಾನ, ಕೆಲವೊಂದು ದೇವಸ್ಥಾನ ಕೂಡ. ಅಲ್ಲಿ ಜಾಸ್ತಿ ವಿಡಿಯೋ ಎಲ್ಲ ಮಾಡಿಬಿಡಿ ಅಂತ ಹೇಳಿದ್ರು ಪುರೋಹಿತರು. ಹಾಗಾಗಿ ನಾವು ಅಲ್ಲಿಗೆ ಸ್ಟಾಪ್ ಮಾಡಿದ್ವಿ. ಅವ್ರು ಹೇಳಿದ್ರು ಕೂಡ ನಾವು ವಿಡಿಯೋ ಮಾಡ್ಕೊಳೋದು ತಪ್ಪಾಗಿಬಿಡುತ್ತೆ, ಹಾಗಾಗಿ ಬೇಡ ಅಂಥೇಳಿ ಅಲ್ಲಿ ದರ್ಶನ ಎಲ್ಲ ಮಾಡಿಕೊಂಡು ಆಚೆನೆ ಬಂದ್ವಿ. ನಾವು ಬಂದಾಗ ತುಂಬಾ ಬಿಸಿಲು ಸ್ಟಾರ್ಟ್ ಆಗಿಬಿಟ್ಟಿತ್ತು. ಸಿಕ್ಕಾಪಟ್ಟೆ ಹೊಟ್ಟೆ ಹಸಿವು ಕೂಡ ಆಗಿತ್ತು. ಹಾಗಾಗಿ ಇಲ್ಲಿ ಸೌತೆಕಾಯಿ ಮಾರ್ತಾಯಿದ್ರು, ಹಾಗಾಗಿ ಸೌತೆಕಾಯಿ ಕೂಡ ತೊಗೊತಾ ಇದ್ದೀವಿ. ಇಲ್ಲಿ 1 ಪೀಸಿಗೆ 10 ರೂಪಾಯಿ ಸೌತೆಕಾಯಿ ಹೇಳ್ತಾರೆ. ಬಟ್ ಚೆನ್ನಾಗಿರುತ್ತೆ, ಆದರೆ ಸ್ವಲ್ಪ ಕಾಸ್ಟ್ಲಿ ಅಂತ ಅನ್ನಿಸ್ತು. ಬಟ್ ಇವರೊಬ್ಬರೇ ಇರೋದ್ರಿಂದ ಮೇಲೆ ತೊಗೊಂಡು ಮಾರ್ತಾರಲ್ವ, ಹಾಗಾಗಿ ಜಾಸ್ತಿ ಕೂಡ ಹೇಳ್ತಾರೆ ಅಂತ ಅನಿಸುತ್ತೆ. 1 ಪೀಸಿಗೆ 10 ರೂಪಾಯಿ ಇಟ್ಟು ಮಾರ್ತಾರೆ. ತುಂಬಾ ಚೆನ್ನಾಗಿತ್ತು. ಮತ್ತು ಎಳೆ ಸೌತೆಕಾಯಿ ಕೂಡ ಇತ್ತು, ಹಾಗಾಗಿ ಸೌತೆಕಾಯಿ ಎಲ್ಲ ತೊಗೊಂಡು ತಿಂದು. ಅದಾದಮೇಲೆ ಇಲ್ಲಿ ಪ್ರಸಾದ ಕೂಡ ದಿನನಿತ್ಯ ಪ್ರಸಾದ ಕೊಡ್ತಾರಂತೆ. ಹಾಗಾಗಿ ನಮಗೆ ಅಲ್ಲಿ ಒಬ್ಬರು ಹೇಳಿದ್ರು ದಿನನಿತ್ಯ ಇಲ್ಲಿ ಪ್ರಸಾದ ಇರುತ್ತೆ, ಹೋಗಿ ಸ್ವೀಕರಿಸಿ ಅಂತ. ಹಾಗಾಗಿ ನಾವು ಕೂಡ ಇಲ್ಲಿ ದೇವ್ರ ಪ್ರಸಾದ ತಿಂದ್ಕೊಂಡು ಅದಾದಮೇಲೆ ಮನೆ ಕಡೆ ಹೊರಡೋಣ ಅಂತೇಳಿ ಆ ಪ್ರಸಾದ ತಿನ್ನೋದಕ್ಕೆ ಅಂತೇಳಿ ಬಂದಿದ್ವಿ. ಪ್ರಸಾದ ಅಂತೂ ತುಂಬಾ ಚೆನ್ನಾಗಿ ಮಾಡಿದರು. ಬಿಸಿ ಬಿಸಿ ಅನ್ನ ಮತ್ತು ಸಾಂಬಾರು, ಜೊತೆಗೆ ರಸಮ್ ಕೂಡ ಕೊಡ್ತಾರೆ ಮತ್ತು ಮಜ್ಜಿಗೆ ಕೂಡ ಕೊಡ್ತಾರೆ. ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಕೈಲಾದಷ್ಟು ಇಲ್ಲಿ ಉಂಡಿಗೆ ದುಡ್ಡು ಹಾಕಿಬಿಟ್ಟು ಬರೋದು ಅಷ್ಟೇ. ನಮ್ಮ ಕೈಲಾದಷ್ಟು ದುಡ್ಡು ಹಾಕಿದ್ರೆ ಬೇರೆ ಭಕ್ತಾದಿಗಳು ಬಂದವರಿಗೂ ಊಟಕ್ಕೆ ಹೆಲ್ಪ್ ಆಗುತ್ತೆ ಅಷ್ಟೇ. ಹಾಗಾಗಿ ನಾವು ಕೂಡ ಅಮೌಂಟ್ ಹಾಕಿದ್ವಿ. ಸಾಂಬಾರು ಅನ್ನ ಅಂತೂ ತುಂಬಾ ಚೆನ್ನಾಗಿತ್ತು. ಊಟ ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ನಾವು ಮತ್ತೆ ಹೊರಟಿದ್ದಾಯಿತು. ಆನ್ ದ ವೇ ಬರ್ತಾನೆ ಏನಾದರೂ ಸ್ನ್ಯಾಕ್ಸ್ ತಿನ್ನೋಣ ಲೈಟಾಗಿ ಅಂತೇಳಿ ಗಾಡಿನ ಪಾರ್ಕ್ ಮಾಡಿಕೊಂಡು ಹೋಟೆಲಿಗೆ ಬಂದ್ವಿ. ಬಟ್ ಇಲ್ಲಿ ಬಂದಮೇಲೆ ಯಾಕೋ ಅವರಿಗೆ ಸ್ನ್ಯಾಕ್ಸ್ ಯಾವುದೂ ಅಷ್ಟು ಇಷ್ಟ ಆಗಲಿಲ್ಲ. ಹಾಗಾಗಿ ಮಿಲ್ಸ್ ಇಲ್ಲಿ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಹಾಗಾಗಿ ಮಿಲ್ಸೇ ಟ್ರೈ ಮಾಡೋಣ ಅಂತೇಳಿ ಮಾಡ್ತಿದ್ದಾರೆ. ಬಟ್ ನಾನು ಯಾವುದೂ ಕೂಡ ತೊಗೊಳ್ಳಿಲ್ಲ. ನನಗೆ ಯಾಕೋ ಅಲ್ಲಿ ದೇವಸ್ಥಾನದಲ್ಲಿ ಊಟ ಮಾಡಿದ್ದೆ, ಊಟ ಜಾಸ್ತಿ ಆಗಿತ್ತು. ಹಾಗಾಗಿ ನನಗೇನು ಬೇಡ ಅಂತ ನಾನೇನು ತೊಗೊಳ್ಳಿಲ್ಲ. ಅಕ್ಕಪಕ್ಕ ಇವ್ರು ತೊಗೊಂಡಿರೋದ್ರಲ್ಲಿ ಒಂದು 2 ತುತ್ತು ತೊಗೊಂಡು ಟೇಸ್ಟ್ ಮಾಡಿದೆ ಅಷ್ಟೇ. ನನಗೆ ಯಾವುದೂ ಹಸಿವಾಗಿರಲಿಲ್ಲ, ಹಾಗಾಗಿ ಬೇಡ ಅಂತ ಇವರು 4 ಜನ ತೊಗೊಂಡು ಊಟನ ಮಾಡಿದರು. ಮಿಲ್ಸ್ ತೊಗೊಂಡಿದ್ರು, ತುಂಬಾ ಚೆನ್ನಾಗಿತ್ತು ಟೇಸ್ಟ್. ನಾನು ಟೇಸ್ಟ್ ಮಾಡಿ ಕೂಡ ನೋಡಿದ್ದೆ, ತುಂಬಾ ಚೆನ್ನಾಗಿ ಕೊಟ್ಟಿತ್ತು. ಈ ಬ್ಲಾಗ್ನ ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ. ಈ ಬ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಯಿತು ಅಥವಾ ಸ್ವಲ್ಪ ಆದರೂ ಯೂಸ್ಫುಲ್ ಆಗಿತ್ತು ಅಂತಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ಒಳ್ಳೊಳ್ಳೆ ರೆಸಿಪೀಸ್ ಆಗಿ ಒಳ್ಳೊಳ್ಳೆ ಬ್ಲಾಗ್ಸೊಂದಿಗೆ ಮತ್ತೆ ಭೇಟಿ ಮಾಡ್ತೀನಿ. ಥ್ಯಾಂಕ್ ಯು.